ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತುಂಬ ಸಂತಸದ ಸುದ್ದಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KEA ಅವ್ರು ಹೇಳಿದ್ದ ದಿನಕ್ಕಿಂತ ಮೊದಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ರಿಸಲ್ಟು. ನಿಮಗೂ ಗೊತ್ತಿರುತ್ತೆ, ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತೀರಾ. ನೋಡೋಣ. UGCET ಅಂಡ್ UG NEET 2024 ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಇದು ರಿಯಲ್ ಅಲಾಟ್ಮೆಂಟು. ಇಷ್ಟು ದಿನ ಬಂದಿದ್ದು ಮಾರ್ಕ್ ಅಂಡ್ ಪ್ರಾವಿಷನಲ್. ಈಗ ನಿಮಗೆ ಏನು ಬಂದಿದೆಯೋ ಅದು ಗ್ಯಾರಂಟಿ. ಸೊ ಇವರೇ ಹೇಳ್ತಿದ್ದಾರೆ, ನೋಟ್ ಅಂತಿದೆಯಲ್ಲ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ದಿಸ್ ಇಸ್ ದ UGCET UG NEET 2024 ಫಸ್ಟ್ ರೌಂಡ್ ರಿಯಲ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ರಿಯಲ್ ಅಂಡ್ ಆಲ್ಸೋ ಫೈನಲ್ ಸೀಟ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಶೀಟ್. ಈಗ ಬಂತು, ಈಗ ರಿಸಲ್ಟು, ನಾಳೆ ಬೆಳಗ್ಗೆನೆ ಕಾಲೇಜ್ಗೆ ಅಡ್ಮಿಷನ್ಗೆ ಅಂತ ಹೋಗಬೇಡಿ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಏನಿದೆ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದ 4 ಚಾಯ್ಸಸ್ ವಿಚ್ ಈಸ್ ಸೂಟಬಲ್ ಫಾರ್ ದೆಮ್. ಮೋಸ್ಟ್ ಕ್ರೂಷಿಯಲ್ ಥಿಂಗ್ ಇನ್ ಯುವರ್ ಕೌನ್ಸಿಲಿಂಗ್ ಪ್ರೋಸೆಸ್ ಈಸ್ ಎಕ್ಸರ್ಸೈಸ್ ಆಫ್ ದ ಚಾಯ್ಸ್. 4 ಚಾಯ್ಸ್ ಇದೆ, ಚಾಯ್ಸ್ 1 2 3 4 ಅಂತ ಗಮನ ಇಟ್ಟು ನೋಡಿಕೊಂಡು ಡಿಸ್ಕಸ್ ಮಾಡಿ ಮನೆಯವರ ಹತ್ರ, ಆಮೇಲೆ ಚಾಯ್ಸ್ ಎಂಟ್ರಿ ಮಾಡಿ. ಒಂದ್ಸರಿ ಚಾಯ್ಸ್ ಎಕ್ಸರ್ಸೈಸ್ ಮಾಡಿದ್ಮೇಲೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. Before selecting any choice, candidates please read and understand the implication of each choice and then select the appropriate choice. ಸೊ ಒಂದೊಂದು ಚಾಯ್ಸ್ದು ಪರಿಣಾಮಗಳೇನು, ನೀವೇನಾದರೂ ಆ ಚಾಯ್ಸ್ ಎಕ್ಸಿಕ್ಯೂಟ್ ಮಾಡಿದ್ರೆ ಅದರ ಪರಿಣಾಮಗಳು ಏನೇನು ಅಂತ ನೋಡಿಕೊಂಡು ಆಮೇಲೆ ಡಿಸ್ಕಸ್ ಮಾಡಿ ಟೈಮ್ ಕೊಡ್ತಾರೆ, ನಿಮಗೆ ಸಫಿಷಿಯೆಂಟ್ ಟೈಮ್ ಕೊಡ್ತಾರೆ, ಚಾಯ್ಸ್ನ ಎಕ್ಸರ್ಸೈಸ್ ಮಾಡಿ. ಥರ್ಡ್ ಒನ್ ಏನೋ ಬೋರ್ಡಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಚಾಯ್ಸ್ ಡೀಟೇಲ್ಸ್ ಆರ್ ಹೋಸ್ಟೆಡ್ ಅನ್ ದ KEA ವೆಬ್ಸೈಟ್. ಫರ್ದರ್ ಪ್ರೋಸೆಸ್ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಗೈಡ್ಲೈನ್ಸ್ ಕೇರ್ಫುಲಿ. ಚಾಯ್ಸಸ್ ಬಗ್ಗೆನೂ ಮತ್ತೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಪ್ಲಸ್ ಇನ್ಫಾರ್ಮೇಷನ್ ಬುಲೆಟಿನಲ್ಲೂ ಇದೆ. ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಸೊ ಎಲ್ಲದರಲ್ಲೂ ಇರುತ್ತೆ, ನೀಟಾಗಿ ಚಾಯ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ. KEA shall not be responsible for any action or consequence resulting due to non-diligent follow-up notices or notification publications appearing on the KEA website about seat allotment. ನನಗೆ ಗೊತ್ತಾಗಲಿಲ್ಲ ನೀವು ಯಾವತ್ತು ಅನೌನ್ಸ್ ಮಾಡಿದ್ರು, ನನಗೆ ಗೊತ್ತಾಗಲಿಲ್ಲ ಚಾಯ್ಸ್ ಯಾವ ಲಾಸ್ಟ್ ಡೇಟ್ ಇತ್ತು ಅಂತ ಅನ್ನೋದಕ್ಕೆ KEA ರೆಸ್ಪಾನ್ಸಿಬಲ್ ಅಲ್ಲ. ನೀವು ಖಂಡಿತ ಯಾವಾಗಲೂ ರೆಗ್ಯುಲರ್ ಆಗಿ KEA ವೆಬ್ಸೈಟ್ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ವಿಸಿಟ್ ದ ವೆಬ್ಸೈಟ್ ಆಫ್ KEA at least twice every day for updates ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ರೌಂಡ್ ರಿಯಲ್ ಫೈನಲ್ ಸೀಟ್ ಅಲಾಟ್ಮೆಂಟ್. ಯಾರ್ಯಾರಿಗೆ ಸೀಟ್ ಸಿಕ್ಕಿದೆಯೋ ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ ಎಲ್ರಿಗೂ ಸೇಮ್ ಸಿಕ್ಕಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಕಾಮೆಂಟ್ ಮಾಡಿ, ಕಂಗ್ರ್ಯಾಟ್ಸ್ ಮಾಡ್ತೀನಿ. ಸಂತೋಷದ ಸುದ್ದಿ, ನಿಮಗೆಲ್ಲ ಸೀಟ್ ಸಿಕ್ಕರೆ ನನಗೆ ಸೀಟ್ ಸಿಕ್ಕಷ್ಟು ಸಂತೋಷ. ಸೀಟ್ ಸಿಗಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೇನಾದರೂ ಮಾರ್ಕಲ್ಲಿ ಸಿಕ್ಕಿದ್ರೆ ಸೆಕೆಂಡ್ ರೌಂಡಲ್ಲಿ ಸಿಗುವ ಎಲ್ಲ ಸಾಧ್ಯತೆಗಳು ಇರಬಹುದು. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಲ್ಸೋ. ಅದಕ್ಕೆ ಮೊದಲು ಚಾಯ್ಸಸ್ ಬಗ್ಗೆ ಖಂಡಿತ ನೀಟಾಗಿ ನೋಡ್ಕೊಳ್ಳಿ ಅನ್ನೋದು ನನ್ನ ಸಲಹೆ ನನ್ನ ಕಡೆಯಿಂದ. ಇನ್ನು ಇವರು ಕಟ್ ಆಫ್ ಏನು ರಿಲೀಸ್ ಮಾಡಿಲ್ಲ, ಈ ದಿನ ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಕಟ್ ಆಫ್ ರಿಲೀಸ್ ಮಾಡ್ಬೋದು. ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಇದು ಇಲ್ಲಿ ಕೆಳಗಡೆ ಇರೋದು ಮೊದಲ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ, ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ, ಮೆಡಿಕಲ್ ಆಸ್ಪಿರೆಂಟ್ಸ್ಗೆ, ಡೆಂಟಲ್ಲು, BSc, AG, ಫಾರ್ಮಸಿ ಎಲ್ಲ ಸ್ಟೂಡೆಂಟ್ಸ್ಗೂ ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು.